ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನಾನು ಕೂಡ ಅವರೆಕಾಳನ್ನ ತರಿಸಿ ಈ ಥರ ಬಿಡಿಸಿ ಇಟ್ಕೊಂಡಿದ್ದೆ. ಇದರಿಂದ ಒಂದು ಡಿಫ್ರೆಂಟ್ ಆಗಿರೋ ಬಿರಿಯಾನಿ ರೆಸಿಪಿನ ಇವತ್ತು ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಹಾಗೆ ಅದನ್ನ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಬಿರಿಯಾನಿಗೆ ಮಸಾಲ ರುಬ್ಕೊಬೇಕು. ಅದಕ್ಕೋಸ್ಕರ ನಾನು ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕಾಳು ಮೆಣಸು, ಒಂದು ಪೀಸ್ ಚಕ್ಕೆ, ಲವಂಗ ಮತ್ತು ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ, ಒಂದು ಚಿಕ್ಕದಾಗಿರೋ ಈರುಳ್ಳಿ ಮತ್ತು ಒಂದೇ ಒಂದು ಹಸಿಮೆಣಸನ್ನ ತಗೊಂಡಿದ್ದೀನಿ. ಈ ಕಡೆ ಬಿಸಿ ನೀರನ್ನ ಕುದಿಯೋಕೆ ಇಟ್ಕೊಂಡಿದ್ದೆ. ಬಿಸಿನೀರು ಸೇರಿಸೋದ್ರಿಂದ ಬಿರಿಯಾನಿ ಬೇಗ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ನಿಮಗೆ ಹಸಿಮೆಣಸು ಇಷ್ಟ ಇದ್ದರೆ ಒಂದು 4-5 ಹಸಿಮೆಣಸನ್ನ ಹಾಗೆ ಹಾಕ್ಕೊಳ್ಬೋದು. ನನಗೆ ಮಕ್ಕಳು ತಿನ್ನೋದ್ರಿಂದ ನಾನು ಹಸಿಮೆಣಸನ್ನ ಕಡಿಮೆ ಹಾಕಿದ್ದೀನಿ. ಒಂದು ಸ್ವಲ್ಪ ಬಿರಿಯಾನಿ ಪೌಡ್ರನ್ನ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾನು ಒಂದು ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಳ್ತಿದ್ದೀನಿ ಮತ್ತು ಹಾಗೆ ಪುದೀನನ ಸೇರಿಸ್ತಾ ಇದ್ದೀನಿ. ಈ ಮಸಾಲನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡೋಣ. ಅದು ತಣ್ಣಗಾದ್ಮೇಲೆ ರುಬ್ಬಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಬಿರಿಯಾನಿ ಮಾಡೋಕ್ಕೆ ಈ ಕಡೆ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಓಪನ್ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ. ಅದರಿಂದ ಒಂದು ಡಿಫ್ರೆಂಟ್ ಆಗಿರೋ ಟೇಸ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು. ಮಾಮೂಲಿ ಯಾವಾಗಲೂ ಕುಕ್ಕರಲ್ಲೇ ಮಾಡೋದು. ಕುಕ್ಕರಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಮಾಡೋರು ಕುಕ್ಕರಲ್ಲೇ ಮಾಡ್ಕೊಳ್ಬೋದು. ಒಗ್ಗರಣೆ ಮಾಡೋಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನಿವಾಗ ಮಸಾಲ ತಗೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಸ್ವಲ್ಪ ಕಲ್ಲು ಹೂವು ಮತ್ತು ಊರಿಂದ ತಂದಿರೋ ಪಲಾವ್ ಎಲೆ ಇತ್ತು, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೆಂಗಳೂರು ಕಡೆಯವ್ರಿಗೆ ಅಷ್ಟು ಗೊತ್ತಿರಲ್ಲ. ನಮ್ಮ ಮಲೆನಾಡು ಕಡೆ ನಾನ್ ವೆಜ್ಜಿಗೆಲ್ಲ ಇದ್ದಿದ್ರೇ ನಾನ್ ವೆಜ್ ಕಂಪ್ಲೀಟ್ ಆಗೋದು. ಇದು ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಪಲಾವ್ಗೆ ಮತ್ತು ನಾನ್ ವೆಜ್ ಅಡುಗೆಗೆಲ್ಲ ಇದನ್ನ ಯೂಸ್ ಮಾಡ್ತೀವಿ ನಾವು. ಇದಿಷ್ಟು ಹಾಕ್ಕೊಂಡು ಒಗ್ಗರಣೆನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಸ್ಮೆಲ್ ಹೋಗೋವರೆಗೂ. ಆಮೇಲೆ ಇದಕ್ಕೆ ನಾನು ಒಂದು ದೊಡ್ಡ ಸೈಜಿಂದ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಬೋದು ರುಬ್ಬೋಕ್ಕೆ, ಅಲ್ಲಿ ಸ್ಕಿಪ್ ಮಾಡಿಬಿಟ್ಟು. ನಾನು ರುಬ್ಬೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕಿದ್ರಿಂದ ಇಲ್ಲಿ ಒಂದು ಈರುಳ್ಳಿನ ಮಾತ್ರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕಿ ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ನಾನು ಅವರೆಕಾಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅವರೆಕಾಳನ್ನ ಬಿಡಿಸಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೆ. ಚಿಕ್ಕದಾಗಿರೋ ಎಳ್ತಿರೋ ಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ. ದಪ್ಪ ಇರೋ ಕಾಳೆಲ್ಲ ನಾವು ಚಿಲ್ಕವರೆ ಸಾಂಬಾರು ಮಾಡ್ತೀವಲ್ಲ ಅದಕ್ಕೆ ಯೂಸ್ ಮಾಡ್ಕೊಳ್ಳೋಕ್ಕಂತ ಸಪ್ರೇಟ್ ಎತ್ತಿಟ್ಟಿರ್ತೀನಿ. ಅವರೆಕಾಳನ್ನ ಹಾಕ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಒಂದೇ ಒಂದು ಕ್ಯಾರೆಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಏನಕ್ಕಂದರೆ ಕ್ಯಾರೆಟ್ ಹಾಕೋದ್ರಿಂದ ಮಕ್ಕಳು ಅನ್ನ ತಿಂದಿಲ್ಲ ಅಂದರೂ ಅಟ್ಲೀಸ್ಟು ಅದನ್ನಾದ್ರು ತಿಂತಾಳೆ. ನನ್ನ ಮಗಳಿಗೆ ಕ್ಯಾರೆಟ್ ಇಷ್ಟ, ಮಗಂಗೂ ಅಷ್ಟೇ. ತರಕಾರಿ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿಬಿಟ್ಟು ಒಂದು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಆ ಥರ ವೆಜಿಟೇಬಲ್ಸ್ ಜೊತೆಗೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಮತ್ತು ಒಂದೇ ಒಂದು ಹುಳಿ ಟೊಮೊಟೊನ ಹಾಕ್ಕೊಳ್ತೀನಿ. ಹುಳಿ ಟೊಮೊಟೊ ಬೇಡ ಅಂತ ಹೇಳಿದ್ರೆ ಅದನ್ನ ಸ್ಕಿಪ್ ಮಾಡಿ ಹುಳಿಗೆ ಲಿಂಬೆಹಣ್ಣು ಮತ್ತು ಮೊಸರನ್ನ ಸೇರಿಸ್ಕೊಬೋದು. ನಾನು ಲಿಂಬೆಹಣ್ಣು ಮೊಸರನ್ನು ತಗೊತೀನಿ. ಅದ್ರ ಜೊತೆಗೆ ಒಂದು ಚಿಕ್ಕದಾಗಿರೋ ಹುಳಿ ಟೊಮೊಟೊನೂ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಮಸಾಲೆನ ರುಬ್ಬಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಜಾರ್ನೆಲ್ಲ ತೊಳೆದು ನೀಟಾಗಿ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನ ಮುಚ್ಚಿಡ್ತಾ ಇದ್ದೀನಿ. ಆಮೇಲೆ ಅದು ಚೆನ್ನಾಗಿ ಸ್ವಲ್ಪ ಬೆಂದು ಎಣ್ಣೆನೆಲ್ಲ ಸೈಡಿಗೆ ಬಿಟ್ಕೊಳ್ಳೋವರೆಗೂ ಬೇಯಬೇಕು. ಆಮೇಲೆ ಓಪನ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಇವಾಗ ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಮತ್ತು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೋಡಿ ಎಷ್ಟು ಬೇಕು ರುಚಿಗೆ ಸೇರಿಸ್ಕೊಳ್ಳಿ. ಆಮೇಲೆ ನಾನು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಬಿರಿಯಾನಿ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ. ಇನ್ಸ್ಟೆಂಟ್ ಬಿರಿಯಾನಿ ಪೌಡ್ರು ಹಾಕಿಲ್ಲ ಅಂತ ಹೇಳಿದ್ರೆ ನೀವು ಗರಂ ಮಸಾಲೆ, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಆ ಥರ ಹಾಕ್ಕೊಳ್ಬೋದು. ನಾನು ಮಕ್ಕಳಿಗಾಗಿರೋದ್ರಿಂದ ಲೈಟಾಗಿ ಮಾಡ್ತಾಯಿದ್ದೀನಿ. ಜಾಸ್ತಿ ಏನು ಮಸಾಲ ಹಾಕ್ತಾ ಇಲ್ಲ. ಖಾರನೂ ತುಂಬ ಕಡಿಮೆ ಹಾಕ್ತಾಯಿದ್ದೀನಿ. ನಾನು ಈ ಗ್ಲಾಸಲ್ಲಿ 1 ಗ್ಲಾಸ್ ಆಗೋಷ್ಟು ಅಕ್ಕಿ ತಗೊಂಡಿದ್ದೆ. ಅದಕ್ಕೆ ಇವಾಗ 2 ಗ್ಲಾಸು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಓಪನ್ ಪಾತ್ರೆಯಲ್ಲಿ ಮಾಡೋದ್ರಿಂದ ಒಂಚೂರು ನೀರು ಜಾಸ್ತಿ ಬೇಕಾಗುತ್ತೆ. ಕುಕ್ಕರಲ್ಲಿ ಮಾಡೋದಾದರೆ 1 ಗ್ಲಾಸಿಗೆ 2 ಗ್ಲಾಸ್ ನೀರು ಕರೆಕ್ಟ್ ಆಗುತ್ತೆ. ಫಸ್ಟ್ ಟೈಮ್ ಮಾಡೋರು 1/4 ಗ್ಲಾಸ್ ಆಗೋಷ್ಟು ನೀರು ಜಾಸ್ತಿ ಇಟ್ಕೊಳ್ಳಿ. ನಾನಿವತ್ತು 1 ಗ್ಲಾಸಿಗೆ 2 ಗ್ಲಾಸ್ ಅಷ್ಟೇ ನೀರನ್ನ ತಗೊಳ್ತಾ ಇದ್ದೀನಿ. ಇಷ್ಟು ಕರೆಕ್ಟ್ ಆಗುತ್ತೆ. ಹಾಕಿಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು 5 ನಿಮಿಷ ಕುದಿಸ್ತಾ ಇದ್ದೀನಿ. ಆಮೇಲೆ ನೀರು ಚೆನ್ನಾಗಿ ಕುದ್ಮೇಲೆ ಅದಕ್ಕೆ ಅಕ್ಕಿನ ಆಲ್ರೆಡಿ ನೆನೆಸಿಟ್ಟಿದ್ದೆ. 10 ನಿಮಿಷ ಆಗಿತ್ತು ಒಗ್ಗರಣೆ ಇಡೋ ಮುಂಚೆನೇ ಅಕ್ಕಿನ ಹಾಕ್ಕೊಂಡೆ.
ಅಕ್ಕಿನ ಹಾಕಿ ಆದಮೇಲೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ತಗೊಳ್ತಾ ಇದ್ದೀನಿ. ನಿಮ್ಮ ಮೊಸರು ಇಷ್ಟ ಇಲ್ಲ ಅಂದರೂ ಕೂಡ ಇದನ್ನ ಸ್ಕಿಪ್ ಮಾಡ್ಕೊಳ್ಬೋದು. ಆಮೇಲೆ ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಈ ಲಿಂಬೆಹಣ್ಣಲ್ಲಿ ಹುಳಿನೇ ಇಲ್ಲ, ಅದಕ್ಕೋಸ್ಕರನೇ ನಾನು ಒಂದು ಹುಳಿ ಟೊಮೊಟೊನ ಹಾಕ್ಕೊಂಡಿದ್ದೆ. ಲಿಂಬೆಹಣ್ಣು ರಸ ಜಾಸ್ತಿ ಇದೆ ಅನ್ನಂಗಿದ್ರೆ ಮೊಸರನ್ನು ನೀವು ಸ್ಕಿಪ್ ಮಾಡ್ಕೊಬೋದು ಮತ್ತು ಟೊಮೊಟೊನು ಸ್ಕಿಪ್ ಮಾಡ್ಕೊಬೋದು. ಮೇಲೆ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕಿಬಿಟ್ಟು ಮುಚ್ಚಿ ಇಟ್ಟಿದ್ದೆ. ಹಾಗೆ ಇವಾಗ ಹೈ ಫ್ಲೇಮಲ್ಲಿ ಇಟ್ಟಿದ್ದೆ. 50% ಆಗೋಷ್ಟು ಬೆಂದ್ಕೊಬೇಕು. 5 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟರೆ ಸಾಕು, 50% ಅಕ್ಕಿ ಬೆಂದಿರುತ್ತೆ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಗ್ಯಾಸ್ ಮೇಲೆ ಒಂದು ದಪ್ಪ ತಳ ಇರುವಂಥ ತವನ ಇಟ್ಕೊಳ್ಬೇಕು. ನಾನು ರೊಟ್ಟಿ ಹಂಚನ್ನ ಯೂಸ್ ಮಾಡ್ತಾ ಇದ್ದೀನಿ. ಫ್ಲೇಮ್ನ ಫುಲ್ ಕಡಿಮೆ ಮಾಡಿಬಿಟ್ಟು ರೊಟ್ಟಿ ಹಂಚನ್ನ ಇಡಿ. ಅದು ಸ್ವಲ್ಪ ಬಿಸಿ ಆದ ತಕ್ಷಣ ನಾವು ಈಗ ಬಿರಿಯಾನಿ ಪಾತ್ರೆನ ಎತ್ತಿ ಅದ್ರ ಮೇಲೆ ಇಟ್ಕೊಳ್ಬೇಕಾಗುತ್ತೆ. ಇಟ್ಟು ಲಿಡ್ನ ಮುಚ್ಚಿಬಿಟ್ಟು 10 ನಿಮಿಷ, ನನಗಾದರೆ ಇದು ಕರೆಕ್ಟ್ ಆಗುತ್ತೆ 10 ನಿಮಿಷ. ನೀವು ಜಾಸ್ತಿ ಮಾಡ್ತಾಯಿದ್ರೆ 1/4 ಗಂಟೆ ಇಡಬೇಕಾಗುತ್ತೆ. ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಟು 1/4 ಗಂಟೆ ಬೆಂದ್ಕೊಳ್ಳೋಕ್ಕೆ ಹಾಗೆ ಬಿಡಿ. ಆಮೇಲೆ ಗ್ಯಾಸ್ನ ಆಫ್ ಮಾಡಿ. ಗ್ಯಾಸ್ನ ಆಫ್ ಮಾಡಿಬಿಟ್ಟು ಮತ್ತೆ 10 ನಿಮಿಷ ನಾವು ಅದನ್ನ ಓಪನ್ ಮಾಡಬಾರ್ದು. ಆವಾಗ ಏನಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ ಹೇಳಿಬಿಟ್ಟು. ನಾವು ಮಧ್ಯದಲ್ಲಿ ತಿರ್ಸೋಕ್ಕೆ ಹೋದರೆ ಅದು ಪುಡಿ ಪುಡಿ ಥರ ಆಗಿಬಿಡುತ್ತೆ. ಆ ಥರ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳಿರೋ ಮೆಥಡ್ನೇ ಕರೆಕ್ಟಾಗಿ ಫಾಲೋ ಮಾಡಿ. ನಿಜವಾಗ್ಲೂ ಈ ಥರ ಸೂಪರಾಗಿ ಬರುತ್ತೆ. ನನಗಂತೂ ಪರ್ಫೆಕ್ಟಾಗಿ ಬಂದಿತ್ತು. ಖುಷಿ ಆಯಿತು. ಅವರೆಕಾಳು ಬಿರಿಯಾನಿ ಈ ಥರ ಫಸ್ಟ್ ಟೈಮ್ ಮಾಡಿದ್ದು. ಚಿಕನ್ ಮತ್ತು ಮಟನಲ್ಲಿ ಒಂದ್ಸರಿ ಟ್ರೈ ಮಾಡಿದ್ದೆ, ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇದ್ರ ಜೊತೆಗೆ ಮೊಸರು ಬಜ್ಜಿ ಮಾಡಿಕೊಂಡೆ. ನಮ್ಮ ಮನೇಲಿ ಖಾರ ಕಡಿಮೆ ಇದ್ದಿದ್ದರಿಂದ ನನ್ನ ಮಗಳು ಇಬ್ಬರೂ ತಿಂದರು. ಅದಕ್ಕೆ ಖುಷಿ ಆಯಿತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ಬಿರಿಯಾನಿ ಇಷ್ಟ ಆದರೆ ನನಗೂ ಕೂಡ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.